ಶತ್ರು ಮನೆಯವನೇ ಆಗಿದ್ದರೆ ಏನು ಮಾಡುವುದು? ಚಾಣಕ್ಯನ 10 ಗುಪ್ತವಾದ ನಿಯಮಗಳು. ವಿಷ ಹೊರಗಿಂದ ಬಂದರೆ ಹೇಗೂ ತಡೆಯಬಹುದು, ಆದರೆ ನಿಜವಾದ ಸಮಸ್ಯೆ ಶುರುವಾಗುವುದು ಮನೆಯಲ್ಲೇ ಅಡಗಿರುವ ವಿಷದಿಂದ. ನಮ್ಮವರಾಗಿಯೇ ನಮ್ಮನ್ನು ಒಳಗಿಂದ ಒಡೆಯಲು ಪ್ರಯತ್ನ ಪಡುತ್ತಿದ್ದಾಗ. ಚಾಣಕ್ಯನು ಹೇಳಿದಂತೆ ಮನೆಯ ಒಳಗಿನ ಶತ್ರು ಹೊರಗಿನ ಶತ್ರುವಿಗಿಂತ 100 ಪಟ್ಟು ಅಪಾಯಕಾರಿಯಾಗಿರುತ್ತಾನೆ. ಯಾಕೆಂದರೆ ಹೊರಗಿನ ಶತ್ರು ನಮ್ಮ ಧನ ಅಥವಾ ಶಕ್ತಿಯ ಮೇಲೆ ದಾಳಿಯನ್ನು ಮಾಡುತ್ತಾನೆ, ಆದರೆ ಮನೆಯ ಶತ್ರು ನಮ್ಮ ಭಾವನೆ ಮತ್ತು ವಿಶ್ವಾಸದ ಮೇಲೆ ದಾಳಿಯನ್ನು ಮಾಡುತ್ತಾನೆ. ಅವನು ಎಂದಿಗೂ ನೇರವಾಗಿ ಎದುರಿಗೆ ಬಂದು ದಾಳಿ ಮಾಡುವುದಿಲ್ಲ, ಆದರೆ ಸಂಬಂಧಿಯಾಗಿ, ಗೆಳೆಯನಾಗಿ ಅಥವಾ ಸಹೋದರತ್ವದ ಮುಖವಾಡವನ್ನು ಬಳಸಿಕೊಂಡು ಹತ್ತಿರ ಕುಳಿತುಕೊಳ್ಳುತ್ತಾನೆ ಮತ್ತು ಒಳಗೊಳಗೆ ಬಯಸುತ್ತಾನೆ ನಮ್ಮ ದುರ್ಭಾಗ್ಯವನ್ನು. ಇಂತಹ ಶತ್ರುಗಳಿಂದ ಬಚಾವಾಗಲು ಚಾಣಕ್ಯನು ಹಲವಾರು ನೀತಿಗಳನ್ನು ತಿಳಿಸಿದ್ದಾನೆ. ಅದರಲ್ಲಿ ಮೊದಲನೆಯದಾಗಿ ಮೌನ. ಮೌನದ ಅರ್ಥ ಭಯವಲ್ಲ. ಮೌನವೆಂದರೆ ಸುಮ್ಮನಿದ್ದು ಮನಸ್ಸಿನಲ್ಲೇ ರಣನೀತಿಯನ್ನು ಮಾಡುವುದು. ಯಾಕೆಂದರೆ ಮೌನ ನಮಗೆ ಆಲೋಚಿಸಲು ಸಮಯ ಕೊಡುತ್ತದೆ ಮತ್ತು ಎದುರಿನವನ ನಡೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಎರಡನೆಯದಾಗಿ ಭಾವನೆಗಳನ್ನು ಬಲಶಾಲಿಯಾಗಿಸುವುದು. ಯಾಕೆಂದರೆ ಮನೆಯ ಶತ್ರು ಎಲ್ಲದಕ್ಕಿಂತ ಮೊದಲು ಭಾವನೆಗಳ ಮೇಲೆ ದಾಳಿಯನ್ನು ಮಾಡುತ್ತಾನೆ. ಹಾಗಾಗಿ ಅವಮಾನವನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವುದರಲ್ಲೇ ನಿಜವಾದ ಗೆಲುವಿರುತ್ತದೆ. ಮೂರನೆಯದಾಗಿ ಮುಂದಕ್ಕೆ ಸಾಗುತ್ತಿರುವುದು. ಯಾವುದೇ ಕಾರಣಕ್ಕೂ ಹೆದರಿಕೊಂಡು ಅಳುತ್ತಾ ಕುಳಿತಿರಬಾರದು. ಯಾಕೆಂದರೆ ನಮ್ಮ ಶತ್ರು ಅದನ್ನೇ ಬಯಸುತ್ತಿರುತ್ತಾನೆ. ಹಾಗಾಗಿ ನಮ್ಮ ಶತ್ರುವನ್ನು ಭಯಗೊಳಿಸಬೇಕಾದರೆ ನಾವು ಮಾಡುತ್ತಿರುವ ಕೆಲಸವನ್ನು ನಿಲ್ಲಿಸದೆ ಮಾಡುತ್ತಿರಬೇಕು. ನಮ್ಮ ಗುರಿಯೆಡೆಗೆ ಸಾಗುತ್ತಿರಬೇಕು. ನಾಲ್ಕನೆಯದಾಗಿ ಮೂರ್ಖನೊಂದಿಗೆ ವಾದವನ್ನು ಮಾಡದೇ ಇರುವುದು. ಯಾಕೆಂದರೆ ವಾದ ವಿವಾದದಲ್ಲಿ ಸಮಯ ಮತ್ತು ಶಕ್ತಿ ಎರಡೂ ವ್ಯರ್ಥವಾಗುತ್ತದೆ. ಹಾಗಾಗಿ ನಿಮ್ಮ ಪರಿಶ್ರಮವೇ ಅವರಿಗೆ ಉತ್ತರವಾಗಬೇಕು. ಐದನೆಯದಾಗಿ ನಿಮ್ಮ ಗುಟ್ಟನ್ನು ಗುಟ್ಟಾಗಿಯೇ ಇಡುವುದು. ಯಾಕೆಂದರೆ ಕೊಡಲಿ ಕಾವು ಕುಲಕ್ಕೆ ಹೇಗೆ ಮೃತ್ಯುವೋ, ನಮ್ಮ ಗುಟ್ಟುಗಳು ರಟ್ಟಾಗುವುದು ನಮ್ಮ ಅವನತಿಗೆ ಕಾರಣವಾಗುತ್ತವೆ. ಆರನೆಯದಾಗಿ ಸ್ವಗೌರವದ ರಕ್ಷೆಯನ್ನು ಮಾಡುವುದು. ಯಾಕೆಂದರೆ ನಮ್ಮ ಗೌರವವೇ ಅತೀ ದೊಡ್ಡ ಸಂಪತ್ತಾಗಿರುತ್ತದೆ. ಅದನ್ನು ಕಳೆದುಕೊಳ್ಳುವುದು ಸುಲಭ, ಆದರೆ ಪುನಃ ಪಡೆಯುವುದು ಕಷ್ಟವಾಗುತ್ತದೆ. ಹಾಗಾಗಿ ನಿಮ್ಮ ವ್ಯಕ್ತಿತ್ವವನ್ನು ಎಷ್ಟು ಬಲಗೊಳಿಸಬೇಕೆಂದರೆ ಸುಳ್ಳು ಅದರ ಮುಂದೆ ನಿಲ್ಲಲೇಬಾರದು. ಏಳನೆಯದಾಗಿ ಅಂತರವನ್ನು ಕಾಯ್ದುಕೊಳ್ಳುವುದು. ಯಾಕೆಂದರೆ ದುಷ್ಟರ ಜೊತೆ ಎಷ್ಟು ಬೇಕೋ ಅಷ್ಟೇ ವ್ಯವಹಾರವನ್ನು ಇಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಅದು ನಿಮ್ಮ ಮನಸ್ಸನ್ನೇ ಘಾಸಿಗೊಳಿಸುತ್ತದೆ. ಎಂಟನೆಯದಾಗಿ ಶತ್ರುವಿನ ಶಕ್ತಿಯ ಪ್ರಯೋಗ ಅವನ ಮೇಲೆಯೇ ಮಾಡುವುದು. ಅಂದರೆ ನಿಮ್ಮ ಸಫಲತೆಯಿಂದ ಅವನ ಕೆಟ್ಟತನವನ್ನು ಸೋಲಿಸುವುದು. ಒಂಬತ್ತನೆಯದಾಗಿ ಮಿತ್ರ ಮತ್ತು ಶತ್ರುವಿನ ನಡುವಿನ ಅಂತರವನ್ನು ತಿಳಿದುಕೊಳ್ಳುವುದು. ಯಾಕೆಂದರೆ ನಕಲಿ ಮಿತ್ರ ಎಲ್ಲರಿಗಿಂತ ಅಪಾಯಕಾರಿಯಾದ ಶತ್ರುವಾಗಿರುತ್ತಾನೆ. ಹತ್ತನೆಯದಾಗಿ ಸರಿಯಾದ ಸಮಯದಲ್ಲಿ ದಾಳಿ ಮಾಡುವುದು. ಧೈರ್ಯವೆಂದರೆ ಸದಾ ಸುಮ್ಮನಿರುವುದಲ್ಲ, ರಣನೀತಿಯೊಂದಿಗೆ ಶತ್ರುವಿನ ಮೇಲೆ ಸರಿಯಾದ ಸಮಯದಲ್ಲಿ ದಾಳಿ ಮಾಡುವುದಾಗಿರುತ್ತದೆ. ಚಾಣಕ್ಯನ ಪ್ರಕಾರ ನಿಜವಾದ ಶತ್ರು ಹೊರಗಿನವರಲ್ಲ, ನಮ್ಮ ಒಳಗಿನವರೇ ಆಗಿರುತ್ತಾರೆ. ಅಂದರೆ ನಮ್ಮ ಆಲಸ್ಯ, ಸೋಮಾರಿತನ, ಭಯ ಮತ್ತು ನಮ್ಮ ಸಿಟ್ಟು. ನಮ್ಮ ಸೋಮಾರಿತನ ನಮ್ಮ ಕನಸು ಮತ್ತು ಗುರಿಗಳನ್ನು ತಿಂದು ಹಾಕುತ್ತದೆ. ಸಿಟ್ಟು ಬುದ್ಧಿಯನ್ನು ಕುರುಡನನ್ನಾಗಿಸುತ್ತದೆ ಮತ್ತು ಭಯ ಗುರಿಯನ್ನು ತಪ್ಪಿಸುತ್ತದೆ. ನಮ್ಮೊಳಗಿನ ಈ ಆಂತರಿಕ ಶತ್ರುಗಳನ್ನು ಸೋಲಿಸಿದರೆ ಹೊರಗಿನ ಶತ್ರು ನಮ್ಮನ್ನು ಸೋಲಿಸಲು ಸಾಧ್ಯವೇ ಇಲ್ಲ. ಇದೇ ಚಾಣಕ್ಯನ ಸಂದೇಶವಾಗಿದೆ. ಏನೆಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳುವವನೇ ಗೆಲುವನ್ನು ಕಾಣುತ್ತಾನೆ. ಈ ನಿಯಮಗಳನ್ನು, ಈ ನೀತಿಗಳನ್ನು ಕೇವಲ ತಿಳಿದುಕೊಳ್ಳುವುದಷ್ಟೇ ಅಲ್ಲದೆ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳಬೇಕು. ಯಾಕೆಂದರೆ ಇದರಿಂದ ಸಿಗುವ ಸಫಲತೆಯೇ ಬಹಳ ದೊಡ್ಡದಾದ ಉತ್ತರವಾಗಿರುತ್ತದೆ. ಧನ್ಯವಾದಗಳು.